ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಇವತ್ತು ನಿಮಗೆ ಒಂದು ವೈರಲ್ ರೆಸಿಪಿ ಆದಂಥ ಎಗ್ ಲಬಾಬ್ದಾರ್ ಅಂತಾರಲ್ಲ, ಆ ರೆಸಿಪಿಯನ್ನು ನಿಮಗೆ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲು ಮಾಡಿ ನೋಡಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದಂಥದ್ದು. ಇದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂಥ ಒಂದು 10 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿರೋ 10 ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇದಾಗ್ತಿದ್ದಂಗೆ ನೀವು ಸಣ್ಣದಾಗಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊನ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ಯಾವುದೇ ನೀರನ್ನು ಬಳಸೋದು ಬೇಡ. ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಮಿಕ್ಸ್ ಆಗ್ತಿದ್ದಂಗೆ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಮಿಕ್ಸ್ ಆಗಬೇಕು ಅದು ಈರುಳ್ಳಿ ಜೊತೆಗೆಲ್ಲ. ಆ ಥರ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಮುಚ್ಚಿಟ್ಟು ತೆಗೆದೆ, ಬೆಂದಿದೆ ಚೆನ್ನಾಗೆಲ್ಲ. ಈಗ ಇದಕ್ಕೆ ಒಂದೊಂದಾಗಿ ಮಸಾಲೆಗಳನ್ನ ಹಾಕ್ಕೊಳ್ತಾ ಬರೋಣ. 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಆಮೇಲೆ 1 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್. ನಾನಿಲ್ಲಿ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತಾರಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಈ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇನು ಮಸಾಲ ಬರ್ನ್ ಆಗುತ್ತೆ ಅನ್ನೋ ಇದಿಲ್ಲ, ಯಾಕಂದರೆ ಟೊಮೊಟೊದ ಜ್ಯೂಸಿನೆಸ್ ಇರುತ್ತಲ್ಲ, ಆ ಜ್ಯೂಸಿನೆಸ್ಸಲ್ಲಿ ಚೆನ್ನಾಗಿ ಮಸಾಲ ಬ್ಲೆಂಡ್ ಆಗುತ್ತೆ. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗಿದೆಯಲ್ವ, ಇದನ್ನು ಅದೇ ಥರ ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ಪ್ರೆಡ್ ಮಾಡಿಕೊಂಡು ಈಗ 2 ಎಗ್ ತೊಗೊಂಡಿದ್ದೀನಿ ನಾನು. 2 ಎಗ್ಗನ್ನ ಒಂದೊಂದಾಗಿ ಕಾರ್ನರ್ಗೆ ಸೈಡಿಗೆ ಹಾಕ್ಕೊತಿದ್ದೀನಿ. ನೋಡಿ, ಥರ ಹಾಕ್ಕೊಂಡು ಇದನ್ನು ನಾವು ಮುಚ್ಚಿಟ್ಬಿಡೋಣ. ಸ್ವಲ್ಪ ಹೊತ್ತು ಮಧ್ಯದಲ್ಲಿ ತೆಗೆದು ನೋಡಿ ಆಗಿದೆಯಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು. ಅದಾಗಿಲ್ಲ, ಇನ್ನೊಂದು ಸರ್ತಿ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊತೀನಿ. ಈಗ ರೆಡಿಯಾಗಿದೆ ಇದು. ಇದನ್ನು ಹಾಕಿ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನಂತರ ಅನ್ನಕ್ಕೆ ಇದು ಸರ್ವ್ ಮಾಡಿಕೊಂಡು ಅನ್ನ ಜೊತೆ ತಿಂತೀನಿ. ಗೈಸ್, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇದನ್ನು ಅರ್ಜೆಂಟಾಗಿ ವಿತಿನ್ 5 ಮಿನಿಟ್ಸಲ್ಲಿ ಮಾಡುವಂಥ ರೆಸಿಪಿ ಇದು. ಅಷ್ಟು ಬೇಗ ಆಗೋಗುತ್ತೆ. ನೋಡಿ, ಇದನ್ನು ನಾನು ಸರ್ವ್ ಮಾಡಿಕೊಂಡು ಅನ್ನ ಜೊತೆ ಎಂಜಾಯ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಗೈಸ್. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ, ಕಮೆಂಟ್ ಮಾಡಿ ನನಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.